ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಅಪ್ಪಚ್ಚಿ ಅಂದರೆ ಈ 180 ಆಗ್ಬೋದು ಅಥವಾ 160 200 ಇದರ ಒರಿಜಿನಲ್ ಸೌಂಡು ಅಂದರೆ ಟಿ ವಿ ಎಸ್ ಬ್ರ್ಯಾಂಡು. ಸೊ ಅಪ್ಪಚ್ಚಿ ಗಾಡಿಗಳಲ್ಲಿ ಒರಿಜಿನಲ್ ಸೌಂಡು ಹೇಗಿರ್ತದೆ ಅಂತೇಳಿ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಅದರ ಕೆಪಾಸಿಟಿ ಏನು ಅಂತ ಹಾಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಮೊದಲನೇದಾಗಿ ಒಂದು ನಿಮಿಷ ಬನ್ನಿ, ಮೊದಲನೇದಾಗಿ ಗಾಡಿ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಿಮಿಷ ಸೌಂಡು ಕೇಳಿಸ್ಕೊಳ್ಳಿ. ಅಂದರೆ ಕೇಳಿಸ್ಕೊಳ್ಳಿ, ಇದು ನಾನಿನ್ನೂ ಎಕ್ಸ್ಲೇಟ್ರ್ ಕೂಡ ಇಟ್ಟಿಲ್ಲ, ಜಸ್ಟ್ ಸೆಲ್ಫ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನೋಡಿ ಸೌಂಡ್ ಹೇಗೆ ಬರ್ತಾಯಿದೆ, ಬೀಟ್ಸ್ ನೋಡಿ ಹೇಗೆ ಬರ್ತಾಯಿದೆ. ಆಮೇಲೆ ಹಾಗೆ ರೈಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಲ್ಲಿ ನೆಲ ಕೂಡ ಶೇಕ್ ಆಗ್ದಂಗೆ ಫೀಲ್ ಆಗ್ತಿದೆ ನಮಗೆ. ಈ ಸೌಂಡ್ಗೆ ನೆಲನೂ ಶೇಕ್ ಆಗ್ತಾ ಇರೋ ಥರ ಫೀಲ್ ಆಗ್ತಾಯಿದೆ, ಅಷ್ಟು ಕೆಪಾಸಿಟಿಯಲ್ಲಿ ಇದೆ ನೋಡಿ. ಸ್ನೇಹಿತರೆ, ಸೌಂಡು ಹೇಗೆ ಬರ್ತಿದೆ ಅಂದ್ಬಿಟ್ಟು ಅಪಾಚಿ RTRದು. ನಂದು ಗಾಡಿ 180 cc ಗಾಡಿ, ಬಟ್ 160 ಸೇಮ್ ಫೀಲ್ ಆಗುತ್ತೆ, 200 ಸೇಮ್ ಫೀಲ್ ಆಗುತ್ತೆ. ಸೊ ಗಾಡಿ ನಾನು ತೊಗೊಂಡು ಆ್ಯಕ್ಚುಲಿ ಆಗಲೇ 2014 ನಾನು ತೊಗೊಂಡಿತ್ತು. ಮೇ ಬಿ ಇಲ್ಲಿಗೆ 2022 ಅಲ್ವಾ, 14 ಅಂದರೆ 6 ಒಂದು 7 ವರ್ಷ ಹೆಚ್ಚು ಕಡಿಮೆ ಆಯಿತು ಗಾಡಿ ತೊಗೊಂಡು. ಆದರೆ ಸೌಂಡ್ ನೋಡಿ, ಇವತ್ತಿಗೂ ಒಂದು ಚೂರು ಕಮ್ಮಿ ಆಗಿಲ್ಲ. ಪಿಕಪ್ಪು ಅಷ್ಟೇ, ಒಂದೇ ಒಂದು ಚೂರು. ಎಲ್ಲೂ 7 ವರ್ಷ ನಾನು ತೊಗೊಂಡಾಗ ಹೇಗಿತ್ತು ಅವತ್ತಿಂದ ಇವತ್ತು ತನಕ ಅದೇ ಪಿಕಪ್ಪು, ಅದೇ ಇದರಲ್ಲೇ ಇದೆ ಗಾಡಿ ಮಾತ್ರ ದಮ್ ಸರಿಯಾಗಿ ಕೊಟ್ಟಿದ್ದಾರೆ ಅಪ್ಪಚ್ಚಿಗೆ. ಗಾಡಿ ಅಂತ ತೊಗೊಂಡ್ರೆ ಅಪಾಚಿ RTR ಅಂದರೆ ನಮ್ಮ ಮಿಡ್ಲ್ ಕ್ಲಾಸವರು ಏನಿರ್ತೀರ, ಸೊ ಗಾಡಿ ಅಂತ ತೊಗೊಂಡ್ರೆ ಅಪಾಚಿ ಸೆಲೆಕ್ಟ್ ಮಾಡ್ಕೊಳ್ಳಿ. 200 ಆಗ್ಬೋದು, 160 ಆಗ್ಬೋದು, 180 ಆಗ್ಬೋದು. ಗಾಡಿ ಮಾತ್ರ ಈ ಆಫ್ ರೋಡ್ಗೂ ಅಷ್ಟೇ ಎಲ್ಲೂ ಕೈ ಕೊಡೋಲ್ಲ. ಆಫ್ ರೋಡಲ್ಲೂ ಈ ಹಿಮಾಲಯನ್ ಹೇಗೆ ನುಗ್ಗುತ್ತೆ ಆಫ್ ರೋಡಲ್ಲ, ರೇಂಜಿಗೆ ನುಗ್ಗುತ್ತೆ. ಅತಿ ಬೇಗ ಮೇಂಟೆನೆನ್ಸ್ ಖರ್ಚು ನಿಮಗೆ ಜಾಸ್ತಿ ಖರ್ಚು ಮಾಡಿಸಲ್ಲ. ಮಾಮೂಲಿ ಒಂದು ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ಬೇರೆ ಏನು ಪ್ರಾಬ್ಲಮ್ಸೇ ಬರೋಲ್ಲ ಗಾಡಿ, ಅಷ್ಟು ಇದರಲ್ಲಿರುತ್ತೆ ಗಾಡಿ. ಅಷ್ಟು ಇದರಲ್ಲಿರುತ್ತೆ ಗಾಡಿ ತುಂಬ. ಒಟ್ಟಿನಲ್ಲಿ ಈ ಸೌಂಡು ಆ್ಯಕ್ಚುಲಿ ಸೌಂಡ್ ಬಂದು ಇನ್ನೂ ನಾನು ಗೇರ್ ಕೊಟ್ಟಿಲ್ಲ, ಗಾಡಿ ರನ್ನಿಂಗಲ್ಲಿ ಸುಮ್ಮನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಗಾಡಿ ಸ್ಟಾರ್ಟ್ ಮಾಡಿ ಸೌಂಡ್ ಎಕ್ಸ್ಲೇಟರ್ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ. ಬಟ್ ಈ ಗಾಡಿ ಏನಾದರೂ ಗೇರಲ್ಲಿ ಕೊಟ್ಟರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಏನು ಸೌಂಡ್ ಬರುತ್ತೆ ಅಂದರೆ ಗಾಡಿ ನನ್ನ ಹೇಳ್ತಿಲ್ವ, ಗಾಡಿ ರೋಡ್ಗೆ ಇಳಿದ್ರೆ ರೇಸ್ ಗಾಡಿ ಫೀಲ್ ಆಗ್ತಿರುತ್ತೆ. ಈ 600 cc ಮೇಲೆ ಏನು ಗಾಡಿ ಸೌಂಡ್ಸ್ ಬರುತ್ತಲ್ವ, ಆ ರೇಂಜಿಗೆ ಫೀಲ್ ಆಗ್ತಿರ್ತದೆ. ನಾನು ಯಾವುದೋ ಸ್ಪೋರ್ಟ್ಸ್ ಗಾಡಿ, ಆ್ಯಕ್ಚುಲಿ ಇದು TVS ಅಪಾಚಿ ಬಂದು TVS ರೇಸ್ ಅಂತಲೇ ಇರುತ್ತೆ. ಕುದುರೆ ಸಿಂಬಲ್ ಹಾಕಿರ್ತಾನೆ, ರೇಸ್ ಅಂತೇಳಿ. ಹೆಸರಿಗೆ ಇದಕ್ಕೆ ಎಲ್ಲೂ ಮಿಸ್ಸಿಂಗೇ ಇಲ್ಲ ಬಿಡಿ, ಯಾಕೆಂದರೆ ತಕ್ಕಂಗೆ ಕೊಟ್ಟಿದ್ದಾರೆ ಕೆಪಾಸಿಟಿನೂ. ಅಲ್ಟಿಮೇಟೆಡ್ ಮಾತ್ರ ಅಪಾಚಿ RTR ಗಾಡಿಗಳು. ನನಗೆ ನಿಜ 7 ವರ್ಷದಿಂದ ಇಲ್ಲಿ ತನಕ ಮೈಲೇಜ್ ಆಗ್ಬೋದು, ಪಿಕಪ್ ಆಗ್ಬೋದು. ಈ ಪಲ್ಸರ್ ಬೈಕ್ ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಅದನ್ನು ಒಂದು 2-3 ವರ್ಷ ಆದಮೇಲೆ ತಳ್ಳೋದು ಕೂಡ ಕಷ್ಟ ಆಗಿಬಿಡುತ್ತೆ. ಯಾಕಂದ್ರೆ ನನ್ನ ಹತ್ರ ಇತ್ತು, ತಳ್ಳೋದು ಕೂಡ ಕಷ್ಟ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಒಂಥರ ಏನೋ ಟೈಟ್ ಬಂದಂಗೆ ಆಗಿಬಿಡುತ್ತೆ ಗಾಡಿ. ಆ ಥರ ಫೀಲೇ ಕೊಡೋಲ್ಲ ಇದು. ಒಳ್ಳೆ ಹೂವು ಇದ್ದಂಗೆ ಇರುತ್ತೆ ಗಾಡಿ. ನಿಮಗೆ ರೋಡ್ ಗ್ರಿಪ್ಪು ಹಾಗೆ ಸಿಗುತ್ತೆ. ಗಾಡಿ ಮಾತ್ರ ಮಸ್ತಾಗಿದೆ ಸ್ನೇಹಿತರೆ. ನೋಡಿ, ಬೈಕ್ ತೊಗೊಬೇಕು ಅಂತ ಮುಂದಾದರೆ TVS ಅಪಾಚಿ ಬ್ರ್ಯಾಂಡ್ನೇ ಆದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ನೀವು ಎಷ್ಟೇ ವರ್ಷ ಓಡಿಸಿದ್ರೂ ಗಾಡಿ ಮಾತ್ರ ನೀವು ತಗೊಂಡಾಗ ಹೇಗಿರುತ್ತೋ ಅಲ್ಲಿ ಕೊನೆ ತನಕ ಹಾಗೆ ಇರುತ್ತೆ. ಆ ಸಣ್ಣ ಪುಟ್ಟ ಫೈಬರ್ಸು ಅದು ಇದೆಲ್ಲ ಹೋಗೋ ಸಣ್ಣ ಪುಟ್ಟ ಅದು ಮಾಮೂಲಿ. ಬಟ್ ಕೆಪಾಸಿಟಿ ಇಂಜಿನ್ದು ಮಾತ್ರ ಅಲ್ಟಿಮೇಟೆಡು ನೋಡಿ. ತೊಗೊಳಂಗಿದ್ರೆ ಅಪಾಚಿ RTR ತೊಗೊಳ್ಳಿ. ಓಕೆ ಸ್ನೇಹಿತರೆ, ನಮಸ್ಕಾರ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.